ಭಾನುಪ್ರಿಯ. ನಮ್ಮ ಜೊತೆಲಿ ಎಂದಿನಂತೆ ಅಂತಾರಾಷ್ಟ್ರೀಯ ಖ್ಯಾತಿಯ ಮೈಕ್ರೋ ಆಸ್ಟ್ರಾಲಜರ್ ಜ್ಯೋತಿಷ್ಯ ಜ್ಞಾನ ನಿಧಿ ನಿಮ್ಮ ಎಲ್ಲರ ನೆಚ್ಚಿನ ಡಾಕ್ಟರ್ ಶ್ರೀ ದಿನೇಶ್ ಗುರೂಜಿಯವರು ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ನಮಃ. ನಮಸ್ಕಾರ ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ ಇದ್ದೀನಿ. ಸಂಚಿಕೆನ ಶುರು ಮಾಡೋಣ. ಇವಾಗ 4 ದಿನದಲ್ಲಿ ಗುರೂಜಿಯವರು ನಕ್ಷತ್ರ ನಾಡಿಯನ್ನ ಹೇಳ್ಕೊಡ್ತಾರೆ. ಇವಾಗ ನಾಳೆ ಅಂತ ಹೇಳಿದ್ರೆ ಗುರೂಜಿಯವರು ಮೈಸೂರಿನಲ್ಲಿ ಇರ್ತಾರೆ. ಈಗಾಗಲೇ ಕ್ರಿಸ್ಮಸ್ ಅಂತೆಲ್ಲ ಅನ್ಕೊಂಡು ತುಂಬಾ ಜನ ಲಾಂಗ್ ಲೀವ್ಗೆಲ್ಲ ಹೋಗಿರ್ತೀರಾ. ಸೊ ಬಂದು ಕಲ್ತ್ಕೊಂಡ್ಬಿಡಿ. ಇವಾಗ ರಜಾ ಇದ್ದಾಗ ಈ ತರ ಟೈಮ್ ಸಿಕ್ದಾಗಲೇ ಕಲ್ತ್ಕೊಂಡ್ಬಿಟ್ರೆ ಬೆಸ್ಟ್ ಅಲ್ವಾ? ಆಮೇಲೆ ನೆಕ್ಸ್ಟ್ ಮತ್ತೆ ಮೈಸೂರಿಗೆ ಗುರೂಜಿ ಯಾವಾಗ ಬರ್ತಾರಂತ ಹೇಳೋದಕ್ಕಾಗಲ್ಲ. ಸೊ ಮೈಸೂರಲ್ಲಿ ನಾಳೆ ಬೆಳಗ್ಗೆನೆ ಬರ್ತಿದ್ದಾರೆ. ಇದುವರೆಗೂ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ವೋ ಬೆಳಗ್ಗೆ ತನಕ ಟೈಮ್ ಇದೆ, ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಕೆಲವು ಸೀಟ್ಸ್ ಬಾಕಿ ಇದೆ, ಡೈರೆಕ್ಟ್ ಆಗಿ ವಾಕಿಂಗ್ ಕೂಡ ಮಾಡಬಹುದು. ಅದಾದ್ಮೇಲೆ 25ನೇ ತಾರೀಕಿಗೆ ಮಂಗಳೂರಿಗೆ ಬರ್ತಿದ್ದಾರೆ ಗುರೂಜಿ. ಸಂಖ್ಯಾಶಾಸ್ತ್ರದ ಕ್ಲಾಸಸ್ ಇರುತ್ತೆ. ಹಾಗೇನೆ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ತಂತ್ರವನ್ನ ಕೊಡ್ತಾರೆ ಗುರೂಜಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಇವಾಗ ತುಂಬಾ ಹಣ ಖರ್ಚಾಗ್ತಾ ಇದೆ, ಅನ್ನೆಸೆಸರಿ ಫ್ಲೋ ಆಗ್ತಾ ಇದೆ, ಹಣ ನಿಲ್ತಾನೆ ಇಲ್ಲ ಅಂತ ಹೇಳ್ತಾರೆ. ಸೊ ದುಡ್ಡು ಹಿಂಗ್ ಬರುತ್ತೆ ಹಿಂಗ್ ಹೋಗುತ್ತಂತಾನೆ ಗೊತ್ತಾಗಲ್ಲ ಅಂತ ಹೇಳ್ತಾರೆ. ಮನಿ ಅನ್ನೋದು ಇಶ್ಯೂ ಎಲ್ರಿಗೂ ಇದ್ದೇ ಇರುತ್ತೆ. ಸೊ ಇದ್ರ ಬಗ್ಗೆ ಒಂದು ರಿಲೇಟೆಡ್ ಗುರುಜಿ ತಂತ್ರವನ್ನ ಹೇಳ್ತಾರೆ. ಹಾಗಿದ್ರೆ ಇವಾಗ ಕಾಲರ್ಸ್ ನ ಮಾತನಾಡಿಸೋದಕ್ಕೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕಾಲರ್. ಹಲೋ. ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿಮಾ. 11/11/1977. 11/11/77 ಅಲ್ವಾ? ಹಾ ಹೌದು ಮೇಡಮ್. ಟೈಮಿಂಗ್ಸ್ ಏನುಮಾ? ಬೆಳಿಗ್ಗೆ 3:55. 3:55. ಹುಟ್ಟಿರುವಂತ ಊರು? ಧಾರವಾಡ ಮೇಡಮ್. ಧಾರವಾಡ. ಯಾರ ಬಗ್ಗೆ ಇದು ಪ್ರಶ್ನೆ? ಇದು ನಮ್ಮ ತಮ್ಮನ ಬಗ್ಗೆ ಕೇಳಬೇಕಾಗಿತ್ತು. ಆಲ್ ರೈಟ್, ಮಾತಾಡಿ ಗುರುಜಿ. ನಮಸ್ಕಾರ. ನಮಸ್ತೆ ಗುರುಜಿ. ಜನವರಿ 26ನೇ ತಾರೀಕು ಹುಬ್ಳಿಗೆ ಬರ್ತಾ ಇದ್ದೀನಿ ಕ್ಲಾಸಸ್ಗೆ. ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ಹೇಳಿ. ನಿಮ್ಗೆ ನಮಗೂ ಕಲಿಬೇಕಂತ ಇಷ್ಟ ಇದೆ ಸರ್, ನಾವು ಬರ್ಬೇಕಂತ ಮಾಡಿದ್ದೇವೆ ಸರ್. ನೋಡೋಣ. ತುಲಾ ರಾಶಿಯಲ್ಲಿ ಹುಟ್ಟಿದ್ದಾರೆ. ತುಲಾ ರಾಶಿಯಲ್ಲಿ ಸ್ವಾತಿ ನಕ್ಷತ್ರ. ಬುಧ ದಶೆ ನಡೀತಾ ಇದೆ. ಏನ್ ವಿಚಾರದಲ್ಲಿ ಕೇಳಬೇಕಾಯ್ತು? ಶುಕ್ರ ಭುಕ್ತಿ. ಇವ್ರ ಜಾಬ್ ಬಗ್ಗೆ ಕೇಳಬೇಕಾಯ್ತು ಸರ್. ಇವ್ರ ಒಂದ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಬಟ್ ಇವಾಗ ಅವ್ರ ಕಂಪನಿ ಚೇಂಜ್ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ. ಎಲ್ಲೂ ಏನೂ ಆಗ್ತಾ ಇಲ್ಲ. ಹೀಗಾಗಿ ಅವರು PR ತೆಗೆಸ್ಕೊಂಡು ಹೊರಗಡೆ ಕೆನಡಾ ಅಥವಾ ಆಸ್ಟ್ರೇಲಿಯಾಗೆ ಹೋಗ್ಬೇಕು ಅನ್ಕೊಂಡಿದ್ದಾರೆ ಗುರುಜಿ. ಅದು ಹೋದ್ರೆ ಒಳ್ಳೇದಾಗುತ್ತೆ ಅಥವಾ ಯಾವಾಗ ಹೋಗ್ಬೇಕಂತ ಕೇಳ್ಬೇಕಾಯ್ತು. ಫಾರಿನ್ ಹೋಗ್ಬೇಕು ಅಂತಂದ್ರೆ ಬುಧ ಮತ್ತೆ ಸೂರ್ಯ ಭುಕ್ತಿಲಾಗುತ್ತೆ. ಇವಾಗ ಸದ್ಯಕ್ಕೆ ಸ್ವಲ್ಪ ಕಷ್ಟಕರವಾಗಿದೆ. ನೆಕ್ಸ್ಟ್ ಇಯರ್ ಮೇ ಆದಮೇಲೆ ಟ್ರೈ ಮಾಡೋಕ್ಕೆ ಹೇಳಿ. ಔಟ್ಸೈಡ್ ಕಂಟ್ರಿ ಖಂಡಿತ ಹೋಗ್ತಾರೆ. ಚೇಂಜ್ ಬರ್ತಕ್ಕಂಥದ್ದು ನೆಕ್ಸ್ಟ್ ಇಯರ್ ಮೇ ಆದ ನಂತರ. ಒಂದು ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್, ಒಂದು ಪೆರಿಡಾಟ್ ಅಥವಾ ಎಮರಾಲ್ಡ್ ಉಂಗುರ ಹಾಕಿಸಿ ಖಂಡಿತ ಆಚೆ ಕಡೆ ನೀವು ಪರ್ಮನೆಂಟ್ ರೆಸಿಡೆನ್ಸಿ ಅಂತೂ ಸಿಕ್ಕಲ್ಲ, PR ಅಂತೂ ಆಗಲ್ಲ. ಬಟ್ ಆಚೆ ಕಡೆ ಹೋಗ್ತಕ್ಕಂಥದ್ದು ವರ್ಕ್ ಮಾಡಿ ಬರ್ತಕ್ಕಂಥ ಚಾನ್ಸಸ್ ಸ್ವಲ್ಪ ವರ್ಷ ಮಾತ್ರ ಇರುತ್ತೆ. ಒಳ್ಳೇದಾಗಲಿ. ಥ್ಯಾಂಕ್ಸ್ ಲಾಟ್. ಕರೆ ಮಾಡೋದಕ್ಕೆ ಧನ್ಯವಾದ. ಇನ್ನೊಬ್ರು ಕಾಲರ್. ಹಲೋ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಡೇಟ್ ಆಫ್ ಬರ್ತ್ ಹೇಳಿ ಮೇಡಮ್. 1/5/82. 1/5/72. ಟೈಮಿಂಗ್ಸ್ ಏನು ಮೇಡಮ್? 1/5/1982. ಓಕೆ ಸಾರಿ, 82. ಟೈಮಿಂಗ್ಸ್ ಏನು ಸರ್? ಮಧ್ಯಾಹ್ನ 12:30 ಮೇಡಮ್. ಮಧ್ಯಾಹ್ನ 12:30. ಹುಟ್ಟಿರುವಂತ ಊರು ಯಾವ್ದು? ಕೊಳ್ಳೇಗಾಲ ಮೇಡಮ್. ಕೊಳ್ಳೇಗಾಲ. ಪ್ರಶ್ನೆ ಕೇಳಿ, ಮಾತಾಡಿ ಗುರುಜಿ ಹತ್ರ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಗುರುಜಿ. ಹೇಳಿ ಗುರುಜಿ, ನಾನು ಯಾವುದೇ ಕೆಲಸ ಮಾಡಿದ್ರು ಒಂದು ಅರ್ಧಂಬರ್ಧ ಯಾವ ಕೆಲಸನೂ ಸಕ್ಸಸ್ ಆಗ್ತಾ ಇಲ್ಲ. ಯಾವ್ದಾರು ಒಂದು ಕೆಲಸ ಹೇಳ್ತೀರಾ ಯಾವುದು ಅಂತ? ಗುರುಜಿ, ನಾವೊಂದು ಮೂವಿ ಮಾಡ್ಬೇಕು ಅಂದ್ಬಿಟ್ಟಿದ್ದೆ. ಪ್ರೊಡ್ಯೂಸರ್ ಎಲ್ಲ ಹಿಡಿದು ಟ್ರೈ ಮಾಡ್ತೀವಿ. ಸುಮ್ಮನೆ 2 ವರ್ಷದಿಂದ ಪೋಸ್ಟ್ ಪೇಡ್ ಆಗಿ ಹೋಗ್ತಾ ಇದೆ. ಒಂದು ಬಿಸ್ನೆಸ್ ಮಾಡಿದ್ರು ಅದ್ರಲ್ಲೂ ಲಾಸ್ ಗುರುಜಿ. ಏನ್ ಕಾರಣ ಅನ್ಬಿಟ್ಟು ಕೇಳ್ಬೇಕು ಅಂತ ಗುರುಜಿ. ಮೂವಿ ಮಾಡಬೇಕಾದ್ರೆ 3, 5, 8, 10, 11 ಕಾಂಬಿನೇಷನ್ ಇರಬೇಕು. 3 ಇದೆ, 10 ಇದೆ, 5 ಒಂದಿಲ್ಲ. ಕ್ರಿಯೇಟಿವ್ ಒಂದು ಬರ್ತಾ ಇಲ್ಲ. ಅದು 5 ಅಂದರೆ ಯಾವಾಗಲೂ ಮೂವಿಗೆ ಆ ನಂಬರ್ ಬರಲೇಬೇಕು. 3, 5, 8, 10, 11 ಕಾಂಬಿನೇಷನ್. ಮುಂದೆ ಬರ್ತಕ್ಕಂಥದ್ದು ಮಾರ್ಚ್ ಆದಮೇಲೆ ಚಂದ್ರದಶೆ ಬರುತ್ತೆ ನಿಮಗೆ. ಅಲ್ಲಿ ಕೂಡ 3, 10, 12 ಇದ್ದಿದ್ದು ಕಷ್ಟ ಆಗುತ್ತೆ. ಮೂವಿ ಮಾಡೋಕ್ಕೆ ಕಷ್ಟ ಆಗುತ್ತೆ ಸರ್. ನೋಡಿ, ಒಂದೊಂದು ಸತಿ ನಾವು ವೀಕ್ಷಕರಿಗೆ ಒಂದು ಮಾತು ಹೇಳ್ತೀನಿ. ಕೆಲವೊಂದು ಸತಿ ನಾವು ಏನಾದ್ರು ದೊಡ್ಡದು ಒಂದು ಪ್ರಾಜೆಕ್ಟ್ ಹಾಕ್ಬೇಕಾದ್ರೆ ವಿಘ್ನಗಳು ಬರೋದೇ ಸಹಜ. ಭಾಳಷ್ಟು ಮಾಡ್ತಾನೆ ಇದ್ದರೆ ಅದು ಬೇಡ ಬೇಡ ಅಂತ ಹೇಳ್ತಾ ಇದ್ದರೆ ಖಂಡಿತ ನಮಗೆ ಆ ಯೂನಿವರ್ಸಿಂದ ಮೇಲಿರ್ತಕ್ಕಂಥ ಭಗವಂತ ಬೇಡ, ಪ್ರಾಬ್ಲಮ್ ಆಗುತ್ತೆ ಅಂತ ಸಿಗ್ನಲ್ ಕಳಿಸ್ತಾ ಇರ್ತಾರೆ. ಸೊ ಅದನ್ನು ಮೀರಿ ನಾವು ಮಾಡೋಕ್ಕೆ ಹೋಗಬಾರ್ದು. ಮೀರಿ ನಾವು ಮಾಡೋಕ್ಕೆ ಹೋದರೆ ಏಟ್ ತಿನ್ನೋರು ನಾವೇನೆ. ಯಾಕಂದರೆ ಈಗಿರ್ತಕ್ಕಂಥ ಮೆಟೀರಿಯಲಿಸ್ಟಿಕ್ ವರ್ಲ್ಡಲ್ಲಿ ನಾವು ಏನೇ ಮಾಡಿದ್ರು ಕೂಡ, ಸಾಧನೆ ಮಾಡಿದ್ರು ಕೂಡ ಅದು ಸ್ವಲ್ಪ ಕೈಗೆಟಕಬೇಕು ಅಂದರೆ ನೋಡ್ಕೊಂಡು ಮಾಡಬೇಕು. ಮುಂದೆ ಚಂದ್ರನಲ್ಲಿ ಕೂಡ 3, 10, 12 ಕಾಂಬಿನೇಷನ್ ಇದೆ ಸರ್. ರಿಯಲ್ ಎಸ್ಟೇಟ್ ಕಡೆ ಮಾಡಿ ಸ್ವಲ್ಪ ಮಟ್ಟಿಗೆ ಸಕ್ಸಸ್ ಬರ್ತಕ್ಕಂಥದ್ದು, ಅಥವಾ ಜಮೀನು ಏನಾರು ಇದ್ದರೆ ಅಗ್ರಿಕಲ್ಚರ್ ಮಾಡಿ. ಇದು ಸ್ವಲ್ಪ ಆಗೋದು ಕಷ್ಟ ಇದೆ ಅಂತ ತೋರಿಸ್ತಾ ಇದೆ. ಒಂದು ಬಲಗೈ ಉಂಗುರದ ಬೆರಳಿಗೆ ಮುತ್ತನ್ನು ಧರಿಸಿ
ಟ್ರೈ ಮಾಡಲೇಬೇಕು ಅಂದರೆ, ಬಟ್ ನಾನು ಸಜೆಸ್ಟ್ ಮಾಡಲ್ಲ, ಬಟ್ ಟ್ರೈ ಮಾಡಿ, ನಿಮ್ಮ ಇಷ್ಟ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಕರೆ ಮಾಡೋದಕ್ಕೆ ಧನ್ಯವಾದ. ವೀಕ್ಷಕರೇ, ನಾಳೆ ಮೈಸೂರಿನಲ್ಲಿ ನಕ್ಷತ್ರ ನಡಿಯ ಕ್ಲಾಸಸ್ ಇದೆ. ನಾಳೆ ಮತ್ತೆ ನಾಡಿದ್ದು ಇರುತ್ತೆ. ಅದಾದಮೇಲೆ 25ನೇ ತಾರೀಕು ಅಂದರೆ ಮಂಗಳವಾರ ಮಂಗಳೂರಿನಲ್ಲಿರುತ್ತೆ ಸಂಖ್ಯಾಶಾಸ್ತ್ರದ ಕ್ಲಾಸಸ್ಸು. ಆಸಕ್ತಿ ಇದ್ರೆ ಬಂದು ಕಲ್ತ್ಕೊಳ್ಳಿ. ನಾಳೆ ಇರೋದು ನಕ್ಷತ್ರ ನಾಡಿ. ಸೊ ಮೈಸೂರು ಜನ ತುಂಬಾ ಜನ ಬಂದು ಕಲ್ತ್ಕೊಂಡಿದ್ದಾರೆ. ನಾಳೆ ಬಂದು ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇವಾಗ ನೆಕ್ಸ್ಟ್ ಕಾಲರ್ನ ಮಾತನಾಡ್ಸೋಣ. ಹಲೋ ಹಲೋ, ನಮಸ್ಕಾರಮ್ಮ. ಡೇಟ್ ಆಫ್ ಬರ್ತ್ ಹೇಳಿ. 19/10/2005. ಇನ್ನೊಮ್ಮೆ ಹೇಳಿಮಾ. 19/10/2005. ಓಕೆ, ಟೈಮಿಂಗ್ಸ್ ಏನು? 8:17 ಮಾರ್ನಿಂಗ್. ಮಾರ್ನಿಂಗ್ 8:17. ಹುಟ್ಟಿರುವಂತ ಊರು ಯಾವ್ದು? ಬಿಜಾಪುರ. ಬಿಜಾಪುರ. ಓಕೆ, ಪ್ರಶ್ನೆ ಕೇಳಿ. ಒಂದೇ ಪ್ರಶ್ನೆ ಕೇಳಬೇಕು, ಮಾತಾಡಿ ಗುರುಜಿ. ಆಯ್ತು. ನಮಸ್ಕಾರ. ಹಲೋ, ನಮಸ್ಕಾರ ಗುರುಜಿ. ಹೇಳಿ. ನಮ್ಗೆ ಮಗನ ಹೆಸರು ಅನೀಶ್ ಅಂತ ಇಟ್ಟಿದ್ವಿ ನಾವು. ಓಕೆ, ವೆರಿ ಗುಡ್. ಅವನ್ಗೆ ಹೆಲ್ತ್ ಪ್ರಾಬ್ಲಮ್ ಆದಾಗ ಹೆಸರು ಚೇಂಜ್ ಮಾಡ್ಬೇಕಂದ್ರು. ಅದಕ್ಕೆ ಯಾವ ಹೆಸರು ಇಡ್ಬೇಕಂತ ಕೇಳ್ತಾ ಇದ್ವಿ. ಯಾವ ಅಕ್ಷರ ಇದ್ರ? ಏನಂತ ಹೆಸರಿಟ್ಟಿದ್ದೀರಾ? ಅನೀಶ್. ಅನೀಶ್. ಈಗ ಹೆಸರು ಚೇಂಜ್ ಮಾಡಿದ್ರೆ ಕಾಯಿಲೆ ಹೋಗುತ್ತೆ ಅಂತ ಹೇಳಿದಾರಾ? ಅಂದ್ರೆ ಆ ಹೆಸರು ಅವ್ನಿಗೆ ಸೂಟ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅಲ್ಲ, ಇವಾಗ ಏನು ತೊಂದರೆ ಆಗ್ತಾ ಇದೆ? ಅಂದ್ರೆ ಅವ್ನಿಗೆ ಹೊಟ್ಟೆ ನೋವು ಬರ್ತಾ ಇತ್ತು ತುಂಬಾ. ಅದಕ್ಕೆ ಹೆಸರು ಚೇಂಜ್ ಮಾಡಿದ್ರೆ ಇದು ಸರಿ ಹೋಗುತ್ತೆ ಅಂತ ಹೇಳಿದ್ರು. ಅವ್ರು ಸಜೆಸ್ಟ್ ಮಾಡಿಲ್ವಾ? ಅವ್ರು ಕೊಡ್ಲಿಲ್ವಾ? ಇಲ್ಲ ಗುರುಜಿ, ಅವ್ರಿಗೆ ಅದು ಗೊತ್ತಿರಲಿಲ್ಲ. ಒಟ್ಟೆ ಚೇಂಜ್ ಮಾಡ್ರಿ, ಇದು ಏದಿಂದ ಬರುತ್ತಲ್ಲ ಅದಕ್ಕೆ ಚೇಂಜ್ ಮಾಡ್ರಿ ಅಂತ. ಅವನದು 1 ಬರುತ್ತೆ, ಅವನದು 19 ಅಲ್ಲ ಅವನದು. ಅದಕ್ಕೆ ಚೇಂಜ್ ಮಾಡ್ರಿ ಅಂತ ಹೇಳಿದ್ರು ಅವರು. ಅದಕ್ಕೆ ಯಾರಿಗೆ ಕೇಳ್ಬೇಕಂತ ನಮ್ಗೆ ಗೊತ್ತಾಗ್ಲಿಲ್ಲ. ಈಗ ನಿಮ್ಗೆ ಕೇಳ್ಬೇಕಂತ ಕಾಲ್ ಮಾಡಿದ್ದೀನಿ. ಭರಣಿ ನಕ್ಷತ್ರ 3ನೇ ಪಾದ ಲಾ ಇಂದ ಶುರು ಆಗುತ್ತೆ. ನಿಮ್ಮ ಮಗನಿಗೆ ನಕ್ಷತ್ರದ ಪಾದದ ಮೇಲೆ ಇಡಬೇಕು ಅಂತಂದರೆ, ಈಗ ನಾವು ಟಕ್ ಅಂತ ನಾವು ಹೆಸರು ಹೇಳಬೇಕು ಅಂತಂದರೆ ಆ ರೀತಿ ವರ್ಕೌಟ್ ಆಗಲ್ಲ. ನಾವು ಪಿರಮಿಡ್ ನಂಬರ್ ನೋಡಬೇಕು, ಟೋಟಲ್ ನಂಬರ್ ನೋಡಬೇಕು. ವಾಹಿನಿಲಿ ಹೇಳ್ತಕ್ಕಂಥದ್ದಲ್ಲಮ್ಮ. ನಾನು ಜನರಲಿ ಬಂದು ಕನ್ಸಲ್ಟೇಷನ್ ಮಾಡಿ ಅಂತ ಹೇಳಲ್ಲ, ಬಟ್ ನೀವು ನೇಮ್ಗೆಲ್ಲ ಬೇಕು ಅಂದರೆ ಖಂಡಿತ ಕನ್ಸಲ್ಟ್ ಮಾಡಬೇಕು. ಅದು ನಿಮಗೆ ಯಾವ ಥರ ಬೇಕೋ ಒಂದು 10 ಕೊಡ್ತೀನಿ. ಅದರಲ್ಲಿ ಪಿರಮಿಡ್ ಹೇಳ್ತೀನಿ, ಅದರಲ್ಲಿ ಲಕ್ಕಿ ನಂಬರ್ಸ್ ಹೇಳ್ತೀನಿ. ಬಟ್ ಆದರೆ ಚಂದ್ರದಶೆ ನಡೀತಾ ಇದೆ. ಚಂದ್ರದಶೆ ಹೆಸರು ಇಡೋದ್ರಿಂದ ಒಂದು 30% ಒಳ್ಳೆಯದಾಗುತ್ತೆ, ಬಟ್ ಕಾಯಿಲೆ ವಾಸಿ ಆಗೋದು ಸ್ವಲ್ಪ ಕಷ್ಟಕರವಾಗಿದೆ. ಹೊಟ್ಟೆ ನಾವು 6-8-12 ಕಾಂಬಿನೇಷನ್ ತೋರಿಸ್ತಾ ಇರೋದ್ರಿಂದ ಜಾತಕದಲ್ಲಿ ಚಂದ್ರ ನೀರಿಗೆ ಪ್ರತಿ ದಿವಸ ಜೀರಿಗೆನ ಕಾಯಿಸ್ಬಿಟ್ಟು ಅದಕ್ಕೆ ಓಂ ಸೋಂ ಸೋಮಾಯ ನಮಃ ಅಂತ ಆ ಮಂತ್ರವನ್ನು ಪಠನೆ ಮಾಡಿ ಕುಡಿಸಿ. ಸೋಮವಾರದಿಂದ ಶುರು ಮಾಡಿ, ಸಕ್ಸಸ್ ಸಿಗುತ್ತೆ. ಹೆಸರು ನಿಮಗೆ ಬಿಟ್ಟಿರ್ತಕ್ಕಂಥದ್ದು, ಟಕ್ಕಂತ ಇಲ್ಲಿ ಹೇಳೋಕ್ಕಾಗಲ್ಲ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಗುರುಜಿ ಅವ್ರನ್ನ ಅವ್ರ ಆಫೀಸಲ್ಲೂ ಕೂಡ ನೇರವಾಗಿ ಭೇಟಿ ಮಾಡ್ಬೋದು. ಇಲ್ಲ ಅಂತ ಹೇಳಿ ಟೆಲಿಫೋನ್ ಮುಖಾಂತರ ಕೂಡ ಗುರುಜಿ ಅವರಿಗೆ ನೀವು ಕಾಲ್ ಮಾಡಿ ಸಜೆಷನ್ಸ್ನ ಕೇಳಿದ್ರೆ ಸೊ ಖಂಡಿತವಾಗ್ಲೂ ಗೈಡೆನ್ಸ್ನ ಮಾಡ್ತಾರೆ. ಸೊ ವಾಹಿನಿಯಲ್ಲಿ ಸಡನ್ ಆಗಿ ಇಷ್ಟೆಲ್ಲ ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗಬಹುದು. ಇವಾಗ ಇನ್ನೊಬ್ರು ಕಾಲರ್ನ ಮಾತನಾಡ್ಸೋಣ. ಹಲೋ. ಹಲೋ, ನಮಸ್ತೆ ಮಾ. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿಮಾ. ನಮ್ದು ಡೇಟ್ ಆಫ್ ಬರ್ತ್ ಬಂದು ಪ್ರಿಯಾಂಕಾ ಅಂತ ಹೆಸರು. 22/11/1989. ಓಕೆ, 22/11/89 ಅಲ್ವಾ? 89. ಟಿವಿ ನೋಡಬೇಡಿ, ವಾಲ್ಯೂಮ್ ಮ್ಯೂಟ್ ಮಾಡಿ. ಟೈಮಿಂಗ್ಸ್ ಏನು ಹುಟ್ಟಿರೋದು? ಈವ್ನಿಂಗ್ 7:20. 7:20 ಸಾಯಂಕಾಲ. ಹುಟ್ಟಿರುವಂತ ಊರು ಯಾವ್ದು? ಹಾಸನ್. ಹಾಸನ್ ಅಲ್ವಾ? ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾ. ವಾಲ್ಯೂಮ್ ಜಾಸ್ತಿ ಇದೆ, ಮಾತಾಡಿ ಗುರುಜಿ ಹತ್ರ. ಆಯ್ತಾಯ್ತು, ಓಕೆ. ನಮಸ್ತೆ ಗುರುಜಿ. ಕನ್ಯಾ ರಾಶಿಲಿ ಹುಟ್ಟಿದ್ದೀರಾ. ಕನ್ಯಾ ರಾಶಿಲಿ ಉತ್ತರ ನಕ್ಷತ್ರ. ಹೌದು ಸರ್. ರಾಹು ದಶೆ ನಡೀತಾ ಇದೆ. ರಾಹು ದಶೆಯಲ್ಲಿ 2020 ಬುಧ. ರಾಹು ಮತ್ತೆ ಬುಧ ನೋಡೋಣ ಹೇಗಿದೆ ಅಂತ. ಏನು ವಿಚಾರದಲ್ಲಿ ನೋಡ್ಲಮ್ಮ? ಅವಳು ಒಂದ್ ಸ್ವಲ್ಪ ಅನ್ಕಾನ್ಶಿಯಸ್ ಅಲ್ಲಿ ಮಾತಾಡ್ತಿರ್ತಾಳೆ, ಒಬ್ಳೆ ನಗ್ತಿರ್ತಾಳೆ. 2 ಮಕ್ಕಳು. ಸ್ವಲ್ಪ 1 ಚೆನ್ನಾಗಿರುತ್ತೆ, 1 ಚೆನ್ನಾಗಿರಲ್ಲ. ಓಕೆ, ಸ್ವಲ್ಪ ಟಿವಿಯಿಂದ ದೂರ ಬನ್ನಿ. ಆಯ್ತು, ದೂರ ಇದ್ದೀನಿ ಸರ್. 2010ರಿಂದ ಶುರುವಾಗಿದೆ ರಾಹು ದಶೆ. ಈ ರಾಹು ದಶೆಯಲ್ಲಿ ಹಲುಸಿನೇಷನ್ಸ್ ಅಂತ ಬರುತ್ತೆ. 5-10 ಕಾಂಬಿನೇಷನ್ಸು, 5-12 ಕಾಂಬಿನೇಷನ್ಸ್ ಎಲ್ಲ ಹಲುಸಿನೇಷನ್ಸ್ ಅಂತ ಹೇಳ್ತೀವಿ. ಇಲ್ಲಿ ಗುರುವಿನ ಸ್ವಲ್ಪ ಅನುಗ್ರಹ ಅಂದರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಒಂದು ಮಂತ್ರ ಹೇಳ್ತೀನಿ, ಆ ಮಂತ್ರನ ಪಠನೆ ಮಾಡಬೇಕು. ಓಂ ಲಂ ವಂ ರಂ ಯಂ ಕ್ಷಂ ಹಂ ಸಂ ಮಾತಂಗಿಣಿ ಸ್ವಾಹ. ಅದರ ಜೊತೆಗೆ ಒಂದು ಅಮೆಥಿಸ್ಟ್ ಉಂಗುರ ಧರಿಸ್ಬೇಕು. ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ. ಇಷ್ಟನ್ನು ಸ್ಥಾಪನೆ ಮಾಡಿದ್ರೆ ಒಂದು 50% ಮಾತ್ರ ಚೇತರಿಕೆ ಆಗುತ್ತೆ. ರಾಹು ದಶೆ ಹೋಗೋವರೆಗೂ ಸ್ವಲ್ಪ ಹಿಂಗೆ ಬರುತ್ತೆ. ಬುಧನಲ್ಲೂ ಕೂಡ 5-10 ಕಾಂಬಿನೇಷನ್, ಹೆಚ್ಚಾಗಿ 5-10 ಕಾಂಬಿನೇಷನ್ ಇರೋದ್ರಿಂದ
ಸ್ವಲ್ಪ ನೆಗೆಟಿವಿಟಿ ಹೆಚ್ಚಾಗಿದೆ. ಅವ್ರಿಗೆ ಹ್ಯಾಲುಸಿನೇಷನ್ಸ್ ಅಂತ ಹೇಳ್ತೀವಿ. ಮೈಂಡ್ ಧ್ಯಾನ ಮೆಡಿಟೇಷನ್ ಹೆಲ್ಪ್ ಆಗುತ್ತೆ. ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಅ ಲಾಟ್. ಕರೆ ಮಾಡೋದಕ್ಕೆ ಧನ್ಯವಾದ ಅಂತ ಹೇಳ್ತಾ, ಹಾಗೆ ವೀಕ್ಷಕರೇ, ಜನವರಿ 12 ಹಾಗೂ 13ನೇ ತಾರೀಕಿಗೆ ಗುರೂಜಿಯವರು ಬ್ಯಾಂಗ್ಳೂರಿನಲ್ಲಿ ನಕ್ಷತ್ರ ನಾಡಿಯ ಕ್ಲಾಸಸ್ನ ಮಾಡ್ತಾ ಇದ್ದಾರೆ. ಜನವರಿ 26 ಹಾಗೂ 27ನೇ ತಾರೀಕಿಗೆ ಹುಬ್ಬಳ್ಳಿಯಲ್ಲಿ ಇರುತ್ತೆ ನಕ್ಷತ್ರ ನಾಡಿಯ ಕ್ಲಾಸಸ್ಸು. ಫೆಬ್ರವರಿ 9 ಹಾಗೂ 10ನೇ ತಾರೀಕಿಗೆ ಶಿವಮೊಗ್ಗದಲ್ಲಿ ನಕ್ಷತ್ರ ನಾಡಿ ಇರುತ್ತೆ. ಕಾರ್ಯಕ್ರಮನ ಮುಂದುವರಿಸೋಣ. ಸದ್ಯಕ್ಕೆ ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮ. ವೆಲ್ಕಮ್ ಬ್ಯಾಕ್. ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ, ನಾನು ಪ್ರಿಯಾ. ಸೊ ವೀಕ್ಷಕರೇ, ಕಾರ್ಯಕ್ರಮನ ಮುಂದುವರ್ಸೋಣ. ಈಗಾಗಲೇ ಗುರೂಜಿಯವರು ಎಲ್ಲ ಊರುಗಳಿಗೆ ಹೋಗಿ ನಕ್ಷತ್ರ ನಾಡಿಯನ್ನು ಹೇಳ್ಕೊಟ್ಟಿದ್ದಾರೆ. ನಿಮ್ಮ ಊರಿಗೆ ಬಂದು ಅವರು ವಿದ್ಯೆನ ಹಂಚ್ತಾ ಇದ್ದಾರೆ. ನೀವು ಕಲ್ತ್ಕೊಳ್ಳೋದಕ್ಕೆ ರೆಡಿ ಆಗಿರಬೇಕು. ಇವಾಗ ಕ್ಲಾಸಸ್ನಲ್ಲಿ ತುಂಬ ಜನ ಸ್ಟೂಡೆಂಟ್ಸ್ಗಳು ಬಂದಾಗ ಖುಷಿಯಿಂದ ಒಂದು ನಕ್ಷತ್ರ ನಾಡಿಯನ್ನು ಕಲ್ತಿದ ಮೇಲೆ ಆಗಿರ್ಬೋದು, ಹೈಯರ್ ಕ್ಲಾಸ್ ಕಲ್ತಿದ ಮೇಲೆ ಆಗಿರ್ಬೋದು, ಅವರ ಖುಷಿಯಾಗಿ ಒಂದು ಮಾತುಗಳನ್ನ ಹಂಚ್ಕೊಂಡಿದ್ದಾರೆ, ಎಕ್ಸ್ಪೀರಿಯನ್ಸಸ್ನ ಹಂಚ್ಕೊಂಡಿದ್ದಾರೆ. ಏನು ಹೇಳ್ತಿದ್ದಾರೆ ಅಂತ ಈ ವಿಡಿಯೋ ಮುಖಾಂತರ ನೋಡುವಂಥ ಸಮಯ ನೋಡೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಿ ಎಂ ಮುನ್ಕೃಷ್ಣ. ನಾನು ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷ ಶಿಲ್ಘಟ್ಟ. ನಾವು 10 ವರ್ಷದಿಂದ ಜ್ಯೋತಿಷ್ಯ 106 ಜನ ಗುರುಗಳ ಹತ್ರ ಹೋದಾಗ ಅವ್ರು ಏನು ಬೇಕಾ ರಹಸ್ಯ ಇಟ್ಕೊಂಡು ಮೇಲಕ್ಕೆ ಎಷ್ಟು ಬೇಕೋ ಅಷ್ಟು ಹೇಳಿ 10 ವರ್ಷ ನಮ್ಮ ತಿರುಗಾಡಿಸಿದ್ರು. ನಾವು ನಕ್ಷತ್ರ ನಾಡಿ ಗುರುಗಳನ್ನ ಕನ್ಸಲ್ಟ್ ಮಾಡೋಕ್ಕೆ ಬಂದಾಗ ನೀವು ಜ್ಯೋತಿಷ್ ಕಲಿ ಅಂತ ಹೇಳಿದ್ರು. ಜ್ಯೋತಿಷಕ್ಕೆ ಬೇಸಿಕ್ ಕ್ಲಾಸಲ್ಲಿ ಬಂದಾಗ ಮೊದಲನೇ ದಿವಸ ನನಗೆ ಅರ್ಥ ಆಗಿದೆ. ನಮ್ಮ ಮುಂಚೆಯಿಂದ ಅದರ ಟಚ್ ಇದ್ದಿದ್ದಕ್ಕೆ 2ನೇ ದಿವಸನೂ ಆಗಿದೆ. 3ನೇ ದಿವಸ 4ನೇ ದಿವಸ ಅಂತೂ ಬ್ರಹ್ಮಾಂಡವಾಗಿ ಇದು ನಮಗೆ ಅಷ್ಟೇ ಸಂತೋಷ ಆಗಿದೆ. ಅದರಲ್ಲಿ ಜ್ಯೋತಿಷದಲ್ಲಿ ನಕ್ಷತ್ರ ನಾಡಿ ಭಾಳ ಮುಖ್ಯವಾಗಿರೋದು. ಅದರಲ್ಲಿ ಕಸಪಲ್ಲಿ ಅಂತ ಹೇಳ್ಬಿಟ್ಟು ಮುಂದೆ ಏರ್ ಕ್ಲಾಸಲ್ಲಿ ಅವರು ಕಲಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. KP ಸಿಸ್ಟಮ್ಮು ಇದರಲ್ಲಿ ಇನ್ನೂ ಏನೋ ದೊಡ್ಡ ರಹಸ್ಯ ಇಟ್ಕೊಂಡು ಏನೂ ಗೊತ್ತಿಲ್ಲದವರೆಲ್ಲ ಏನೇನೋ ಜ್ಯೋತಿಷ್ ಹೇಳಿ ನಮ್ಮ ಹತ್ರ ಹಣ ದೋಸ್ತಾ ಇರ್ತಾರೆ. ಆದ್ದರಿಂದ ಎಲ್ಲರೂ ನಕ್ಷತ್ರ ನಾಡಿ ಕಲಿಬೇಕು. ಎಲ್ಲರೂ ಕಲಿತು ಎಲ್ರಿಗೂ ಇದು ಜ್ಞಾನೋದಯ ಆಗಬೇಕು. ಇಂಥ ಗುರುಗಳು ಎಲ್ಲಿ ನನಗೆ ಸಿಕ್ಕೋದಿಲ್ಲ ಅಂತಲೇ ಇವತ್ತು ದಿವಸ ನನಗೆ ಮಂದತ್ತಾಗಿದೆ. ಇಂಥ ಒಂದು ದಿನೇಶ್ ಗುರೂಜಿ ಅಂತವರು 100 ಕೋಟಿ ಜನಕ್ಕಾಗೋದು ಒಬ್ಬರು ಸಿಗೋದಿಲ್ಲ ಇಂಥ ಗುರುಗಳು. ಎಂದು ಸರಳವಾಗಿ ನನಗೆ ಇಂಗ್ಲೀಷ್ ನಾಲೆಜೂ ಇಲ್ಲ. ನಾನು ಬರೀ 8ನೇ ಕ್ಲಾಸ್ ನನಗೆ ವಿದ್ಯಾಭ್ಯಾಸ ಮಾಡಿದ್ರು ಒಂದು PhD ಮಾಡಿದಷ್ಟು ಅರ್ಥವಾಗಷ್ಟು ನಮಗೆ ಮನವರಿಕೆ ಮಾಡಿ ಕಲಿಸ್ಕೊಟ್ಟಿದ್ದಾರೆ. ಇದು ಎಂಥ 3ನೇ ಕ್ಲಾಸ್ 2ನೇ ಕ್ಲಾಸ್ ಓದಿದವ್ರಿಗೂ ಸರಳವಾಗಿ ಅದರಲ್ಲಿ KP ಸಿಸ್ಟಮ್ಮು, ನಕ್ಷತ್ರ ನಾಡಿ, ಮೊಬೈಲಲ್ಲಿ ಆಸ್ಟ್ರೋ ಅದಾಕಿ ಮತ್ತು ಕುಂಡ್ಲಿ ಹಾಕಿ ಹಿಂದೂ ಕ್ಯಾಲೆಂಡರ್ ಹಾಕಿ ಎಲ್ಲನೂ ಮಾಡಿಕೊಟ್ಟಿದ್ದಾರೆ. ಎಲ್ರಿಗೂ ಏನು ಗೊತ್ತಿಲ್ಲದವ್ರಿಗೂ ABCD ಬರ್ದವ್ರು ಕೂಡ ಅವ್ರು ಕಲಿಸ್ಕೊಡ್ತಾರೆ. ಅದು ಎಲ್ಲರೂ ಬಂದು ಕಲಿಬೇಕು. ಎಲ್ಲರೂ ಅದನ್ನು ಸದುಪಯೋಗ ಮಾಡ್ಕೊಬೇಕು. ಎಲ್ರಿಗೂ ಉಪಯೋಗ ಆಗ್ತದೆ. ಅವರು 10 ಜನ ಕಲಿಸ್ಬೋದು. ಒಬ್ಬ ಗುರು ಅಂದ ಮೇಲೆ ಆ ಗುರು ಶಿಷ್ಯರನ್ನ ತಯಾರು ಮಾಡಬೇಕು. ಈಗಾಗಲೇ 5,000 ಜನ ತಯಾರು ಮಾಡಿದ್ದಾರೆ. ಪ್ರತಿಯೊಬ್ಬರು ನಾವು ಕಲಿತು ನಾವು ನಮ್ಮಿಂದ ಬರ್ತಕ್ಕಂಥ ಶಿಷ್ಯರಿಗೆ ತಯಾರು ಮಾಡ್ಬೇಕಂತ ನಾನು ಮನವಿ ಕೊಡ್ತಾ ನಾನು ಕೇಳ್ಕೊಳ್ತಾ ಇದ್ದೀನಿ ಎಲ್ಲರೂ. ಸೂಪರ್ ಆಗಿ ಮಾತಾಡಿದ್ರು ಅಂತಾನೆ ಹೇಳ್ಬೋದು. ಹೇಳಿದ ಒಂದೊಂದು ಪಾಯಿಂಟ್ ಕೂಡ ಆಪ್ಟ್ ಆಗಿತ್ತು. ಇವಾಗ ಗುರುಗಳು ಶಿಷ್ಯಂದ್ರಿಗೆ ರೆಡಿ ಮಾಡ್ಬೇಕಂತೆ. ಸೊ ಗುರೂಜಿ ರೆಡಿನೇ ಇದ್ದಾರೆ ಇವಾಗ ಹೇಳ್ಕೊಡೋದಕ್ಕೆ. ಸೊ ವೀಕೆಂಡ್ಸ್ ಅಲ್ಲಿ ಒಂದು ದಿನಾನೂ ಕೂಡ ಟೈಮ್ ಸ್ಪೆಂಡ್ ಮಾಡದೆ ಸ್ಟೂಡೆಂಟ್ಸ್ಗಳಿಗೋಸ್ಕರನೇ ಪ್ರತಿಯೊಂದು ಊರುಗಳಿಗೆ ಟ್ರಾವೆಲ್ ಮಾಡಿ ಹೇಳ್ಕೊಡೋದಕ್ಕೆ ಅವ್ರು ರೆಡಿ ಆಗಿದ್ದಾರೆ. ಕಲ್ತ್ಕೊಳ್ಳೋದಕ್ಕೆ ನೀವು ರೆಡಿ ಆಗಿರ್ಬೇಕು. 100 ಕೋಟಿ ಜನ ವಿದ್ಯೆ ಕಲೀಲಿ ಅಂತ ಹೇಳಿದ್ರು. ಮನೆಯಲ್ಲಿ ಒಬ್ರು ಬಂದು ಕಲ್ತ್ಕೊಂಡ್ರೆ ಸಾಕು, 100 ಕೋಟಿ ಜನ ಕಲ್ತಂಗೆ ಅದು ಒಂದು ಖುಷಿ ಅಂತಾನೆ ಹೇಳ್ಬೋದು. ಇವಾಗ ಇನ್ನೊಬ್ರು ಕಾಲರ್ನ ಮಾತನಾಡಿಸುವಂತಹ ಸಮಯ. ಮಾತನಾಡ್ಸೋಣ. ಹಲೋ ಹಲೋ, ನಮಸ್ಕಾರಮ್ಮ. ಡೇಟ್ ಆಫ್ ಬರ್ತ್ ಹೇಳಿ. 14/11/95 ರೀ. ನನ್ನ ಮಗನ್ ಪೈಕಿ ಕೇಳಬೇಕು. 14/11/95 ಅಲ್ವಾ? ಹೌದು. ಟೈಮಿಂಗ್ಸ್ ಏನು? ರಾತ್ರಿ 9:29 ರಾತ್ರಿ. ಹುಟ್ಟಿರುವಂತ ಊರು? ಹೈದ್ರಾಬಾದ್. ಓಕೆ, ಪ್ರಶ್ನೆ ಕೇಳಿ, ಗುರುಜಿ ಮಾತಾಡ್ತಾರೆ, ಮಾತಾಡಿ. ಎಜುಕೇಶನ್ ಗುరించి ರೀ, ಫರ್ದರ್ ಓದ್ತಾನ ಅನ್ನೋ ಒಂದು. ನಮಸ್ಕಾರ. ನಮಸ್ಕಾರ ಗುರುಜಿ. ನಮ್ಮ ಮಗ ಸ್ವಲ್ಪ ಓದು ಹೇಗಿತ್ತು ಹೇಳ್ತೀರಾ? ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದ್ದಾರೆ. ಆಶ್ಲೇಷ ನಕ್ಷತ್ರ. ಶುಕ್ರ ದಶೆ ನಡೀತಾ ಇದೆ 2020ವರೆಗೂ. ಶುಕ್ರ 512 512 ಕಾಂಬಿನೇಷನ್. ಏಜ್ ಎಷ್ಟಮ್ಮ? 23 ಸರ್ ಇವಾಗ. ಓಕೆ, ಹೈಯರ್ ಸ್ಟಡೀಸ್ ಮಾಡ್ಬೋದು. 12 ಬಂದಿರೋದ್ರಿಂದ 512 ಬಂದಿರೋದ್ರಿಂದ ಹೈಯರ್ ಸ್ಟಡೀಸ್ ಮಾಡ್ಬೋದು. ಏನು ಮುಗಿಸಿದ್ದಾರೆ ಇವಾಗ? ಆಗತ್ತಾ? ಖಂಡಿತ ಆಗುತ್ತೆ. ಏನು ಮುಗಿಸಿದ್ದಾರೆ? BCom ಆಗಿದೆ. MCom ಮಾಡ್ತಾ CA ಮಾಡ್ತಾ ಇದ್ದಾನು.
ಡೆಫಿನೆಟ್ಲಿ ಆಗುತ್ತೆ. 5-12 ಕಾಂಬಿನೇಷನ್ಸು ಸಕ್ಸಸ್ ಕೊಡುತ್ತೆ. ಮುಂದೆ ಬರ್ತಕ್ಕಂಥ ಭುಕ್ತಿಗಳಲ್ಲಿ ಸಕ್ಸಸ್ ಆಗುತ್ತೆ. 12 ಬಂದಾಗ ರಿಸರ್ಚು, ಡೆಪ್ತ್ ಸ್ಟಡೀಸು ಖಂಡಿತ ಮಾಡ್ತಾರೆ ಶುಕ್ರನಲ್ಲಿ. MCOM ಮಾಡ್ಕೊಳಕ್ಕೆ ಹೇಳಿ ಅಥವಾ MBA ಫೈನಾನ್ಸ್ ತೊಗೊಳಕ್ಕೆ ಹೇಳಿ, ತುಂಬ ಚೆನ್ನಾಗಿದೆ. ಓಕೆ, ಏನು ವರಿ ಮಾಡಬೇಡಿ. 6-11 ಕುಜನಲ್ಲಿರೋದ್ರಿಂದ ಒಂದು ಬಲಗೈ ಉಂಗುರದ ಬೆರಳಿಗೆ ಹವಳನ ಧರಿಸೋಕ್ಕೆ ಹೇಳಿ, ಒಂದು ಮರೂನ್ ಕಲರ್ ಕರ್ಚಿಫ್ ಇಟ್ಕೊಳಕ್ಕೆ ಹೇಳಿ. ಅದ್ರ ಜೊತೆಗೆ ಸಾಧ್ಯವಾದರೆ ಒಂದು ಹಣೆಗೆ ಅರ್ಶಿಣದ ಕೊಂಬಿಂದ ತೆಗೆದಿರ್ತಕ್ಕಂಥದ್ದನ್ನು ಹಣೆಗೆ ಹಚ್ಕೊಳಕ್ಕೆ ಹೇಳಿ. ಗುರುವಾರದಿಂದ ಪ್ರತಿ ದಿವಸ ಖಂಡಿತ ಸಕ್ಸಸ್ ಇದೆ. ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಅಲಾಟ್. ಕರೆ ಮಾಡೋದಕ್ಕೆ ಧನ್ಯವಾದ. ವೀಕ್ಷಕರೇ, ನಾಳೆ ಬೆಳಗ್ಗೆ ಅಂದರೆ ಮೈಸೂರಿನಲ್ಲಿ ಕ್ಲಾಸಸ್ಸು. ಗುರುಜಿ ಮೈಸೂರಿಗೆ ಬರ್ತಾ ಇದ್ದಾರೆ, ಸೊ ಬಂದು ಕಲ್ತ್ಕೊಳ್ಳಿ. ನೆಕ್ಸ್ಟ್ ಕಾಲರ್ನ ಮಾತನಾಡ್ಸೋಣ. ಹಲೋ ಹಲೋ, ನಮಸ್ತೆ ಮಾ. ಡೇಟ್ ಆಫ್ ಬರ್ತ್ ಹೇಳಿ. 20 ಡಿಸೆಂಬರ್ ಓಕೆ 99. ಓಕೆ. ಟೈಮಿಂಗ್ಸ್ ಏನು? 11 ಗಂಟೆ ನೈಟ್. 11 ಗಂಟೆ ನೈಟು. ಹುಟ್ಟಿರೋಂಥ ಊರು ಯಾವುದು? ಬೆಂಗಳೂರು. ಬ್ಯಾಂಗ್ಳೂರ್. ಓಕೆ. ಸೊ ಬ್ಯಾಂಗ್ಳೂರ್ನಲ್ಲಿ ಕೂಡ ಕ್ಲಾಸಸ್ ಮಾಡ್ತಿದ್ದಾರೆ ಗುರುಜಿ, ಜನವರಿ 12 ಹಾಗೂ 13ನೇ ತಾರೀಕಿಗೆ. ಸೊ ಬಂದು ಕಲ್ತ್ಕೊಳ್ಳಿ ಮಾ. ಆಸಕ್ತಿ ಇದ್ರೆ ಮಾತಾಡಿ ಗುರುಜಿ ಹತ್ರ. ಕೃತಿಕಾ ನಕ್ಷತ್ರ. ನಮಸ್ಕಾರ. ಅವರು ಕೃತಿಕಾ ನಕ್ಷತ್ರ, ವೃಷಭ ರಾಶಿ. ರಾಹು ದಶೆ ಶುರು ಆಗಿದೆ, ಇವಾಗ ಜಸ್ಟ್ ಶುರು ಆಗಿದೆ. ರಾಹು ಹೇಗಿದೆ ನೋಡೋಣ. 18 ವರ್ಷ, 4, 6, 9, 11, 12, 6, 7, 8. ಏನು ವಿಚಾರದಲ್ಲಿ ನೋಡ್ಬೇಕಮ್ಮ? ವಿದ್ಯಾಭ್ಯಾಸದ ಬಗ್ಗೆ ಗುರುಜಿ. ಕುಜ ಸ್ವಲ್ಪ ಡೌನ್ ಇತ್ತು. 4, 6, 9 ಸ್ವಲ್ಪ ಡೌನ್ ಇತ್ತು. ಬಟ್ ರಾಹು ಇವಾಗ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಅಂತ ಹೇಳ್ಬೋದು. ಏನು ಓದ್ತಾ ಇದ್ದಾರೆ ಇವಾಗ? ಡಿಪ್ಲೊಮಾ ಓದ್ತಾ ಇದ್ದಾನೆ. ಸಿವಿಲ್ ಇಂಜಿನಿಯರಿಂಗ್ ಕಡೆ ಮಾಡಿದ್ರೆ ಒಳ್ಳೇದಾಗತ್ತಮ್ಮ. 4-11 ಕಾಂಬಿನೇಷನ್ದಿಂದ ಸಿವಿಲ್ ಕಡೆ ಏನಾದ್ರು ಮಾಡಿದ್ರೆ ಒಳ್ಳೇದಾಗತ್ತೆ. ಯಾವ್ದು ತೊಗೊಂಡಿದ್ದಾರೆ ಅವರು? ಮೆಕ್ಯಾನಿಕಲ್ ತೊಗೊಂಡಿದ್ದಾರಾ? ಕಂಪ್ಯೂಟರ್ ಸೈನ್ಸ್ ಮಾಡ್ತಾ ಇದ್ದಾನೆ. ಸ್ವಲ್ಪ ನನ್ನ ಸಜೆಷನ್ನು 4-11 ಕಾಂಬಿನೇಷನಿಂದ ಸಿವಿಲ್ ತುಂಬ ಚೆನ್ನಾಗಾಗುತ್ತೆ ಕಂಪ್ಯೂಟರ್ ಸೈನ್ಸ್ಗಿನ. ಟ್ರೈ ಮಾಡಿ, ಯಾಕಂದರೆ ಅದನ್ನು ಚೇಂಜ್ ಇವಾಗ ಆಲ್ರೆಡಿ ಸೇರಿರ್ತೀರ ಮಾಡಿರ್ತಾರೆ. ಸ್ವಲ್ಪ ಓದ್ತಾರೆ, ಸ್ವಲ್ಪ ಪರವಾಗಿಲ್ಲ. ಕುಜ ದೇಶ ಚೆನ್ನಾಗಿರಲಿಲ್ಲ, ಬಟ್ ಕುಜನಿಂದ ರಾಹು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಬರೋಕ್ಕೆ ಹೇಳಿ ನಿಮ್ಮ ಯಾರ ಹುಡುಗನಿಗೆ. ಶುಕ್ರವಾರ 11 ನಿಂಬೆಹಣ್ಣಿನ ಹಾರ, ಒಂದು 8 ಶುಕ್ರವಾರ ದೇವಿಗೆ ಅರ್ಪಣೆ ಮಾಡೋಕ್ಕೆ ಹೇಳಿ, ಒಳ್ಳೆಯದಾಗುತ್ತೆ. ಒಂದು 9ನೇ ಶುಕ್ರವಾರ ಆ ನಿಂಬೆಹಣ್ಣು ಹಾರನ ಕೊಟ್ಬಿಟ್ಟು 1 ಅಥವಾ 2 ನಿಂಬೆಹಣ್ಣು ತೊಗೊಂಬಂದು ಅದರಲ್ಲಿ ಚಿತ್ರಾನ್ನ ಅಥವಾ ನಿಂಬೆಹಣ್ಣಿನ ಜ್ಯೂಸು ಕುಡಿದ್ರೆ ವಿಶೇಷವಾಗಿ ಲಾಭ ಆಗುತ್ತೆ. ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಕರೆ ಮಾಡೋದಕ್ಕೆ ಧನ್ಯವಾದ. ವೀಕ್ಷಕರೇ, ಸೊ ಹಣ ನಿಲ್ಲೋದಕ್ಕೆ ಅಂದರೆ ಇವಾಗ ತುಂಬ ಸ್ಪೆಂಡ್ ಆಗ್ತಿದೆ ಅಂತ ಹೇಳ್ತಾ ಇರ್ತೀರಾ. ಸೊ ಮನಿ ರಿಲೇಟೆಡ್ ಇಶ್ಯೂಗೆ ಗುರುಜಿಯವರು ತಂತ್ರ ಕೊಡ್ತಾರೆ. ಇವಾಗ ಬ್ರೇಕ್ ಆಗಿದ ತಕ್ಷಣ ಕಾರ್ಯಕ್ರಮನ ನೋಡ್ತಾನೆ ಇರಿ ಅಂತ ಹೇಳ್ತಾ ಸದ್ಯಕ್ಕೆ ಕಾರ್ಯಕ್ರಮದಲ್ಲಿ ಒಂದು ವಿರಾಮ. ಸಣ್ಣ ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ ಇವಾಗ ಗುರುಜಿಯವರು ತಂತ್ರವನ್ನ ಹೇಳುವಂತಹ ಟೈಮ್. ಏನು ಹೇಳ್ತಾರೆ ಕೇಳೋಣ. ಗುರುಜಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅದ್ರ ಬಗ್ಗೆ? ಸಾಕಷ್ಟು ಜನಕ್ಕೆ ಫೈನಾನ್ಸ್ ಬರ್ತಾ ಇರುತ್ತೆ. ಕೆಲವ್ರಿಗೆ ಮನೆಯಿಂದ ಏನು ಹೇಳ್ತಾರೆ, ಒಂದು ಪೋಲ್ ಆಗ್ತಕ್ಕಂಥದ್ದು. ಅಂದರೆ ಒಂದು ಸಿಂಪ್ಲಿಯಾಗಿ ಏನಕ್ಕೋ ಒಂದು ಖರ್ಚು, 10 ರೂಪಾಯಿ ಖರ್ಚು ಮಾಡೋ ಕಡೆ 15 ರೂಪಾಯಿ ಹೋಗೋದು, ಅಥವಾ 500 ರೂಪಾಯಿ ಖರ್ಚಾಗೋ ಕಡೆ 100 ರೂಪಾಯಿ ಖರ್ಚಾಗ್ತಕ್ಕಂಥದ್ದು. ನಾಳೆ ಏನಕ್ಕೆ ಇವತ್ತು ಹೇಳ್ತಾ ಇದ್ದೀನಿ ಅಂದರೆ, ನಾಳೆ ಇರ್ತಕ್ಕಂಥ ಪೌರ್ಣಮಿ ಭಾಳ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಪೌರ್ಣಮಿ. ಶನಿವಾರ ಬರ್ತಾ ಇದೆ. ಮೃಗಶಿರ ನಕ್ಷತ್ರ ವಿಶೇಷವಾಗಿರ್ತಕ್ಕಂಥದ್ದು. ನಾಳೆ ಸಾಧ್ಯವಾದರೆ ಎನಿ ದಿವಸ, ಅಂದರೆ ಇದಕ್ಕೆ ಇಂಥ ಟೈಮ್ ಅಂತಿಲ್ಲ ತಂತ್ರಕ್ಕೆ, ಮನೆಯಲ್ಲಿರ್ತಕ್ಕಂಥ ಅರಿಶಿಣದ ಕೊಂಬು ತೊಗೊಳ್ಳಿ, ಚೆನ್ನಾಗಿ ಪೌಡ್ರ್ ಮಾಡಿ. ಒಂದು 5-6 ತೊಗೊಳ್ಳಿ, ಅಥವಾ 3-4 ಸಾಕು ತೊಗೊಳ್ಳಿ. ಚೆನ್ನಾಗಿ ಪೌಡ್ರ್ ಮಾಡಿ. ಚೆನ್ನಾಗಿ ಪೌಡ್ರ್ ಮಾಡಾದಮೇಲೆ ಅದಕ್ಕೆ ಸಮ ಪ್ರಮಾಣದಲ್ಲಿ ಉಪ್ಪನ್ನು ಹಾಕ್ತಕ್ಕಂಥದ್ದು. ಅರಿಶಿಣದ ಕೊಂಬು ಮತ್ತು ಉಪ್ಪು ಎರಡೂ ಮಿಕ್ಸ್ ಮಾಡಬೇಕು. ಅದನ್ನು ತಗೊಂಡು ನಿಮ್ಮ ಮೇನ್ ಡೋರ್ ಆಚೆ ಕಡೆ, ಮೇನ್ ಡೋರ್ ಹೊಸಲು ಆದ ನಂತರ ಒಂದು ರಂಗೋಲಿ ರೀತಿಯಾಗಿ ಒಂದು ಲೈನ್ ಹಾಕ್ತಕ್ಕಂಥದ್ದು, ಅಥವಾ ಮೇನ್ ಗೇಟ್ ಏನಾರು ಇದ್ದರೆ ಅಲ್ಲಿ ಹಾಕ್ತಕ್ಕಂಥದ್ದು. ಎರಡೂ ಜಾಗದಲ್ಲಿ ಹಾಕಿದ್ರೆ ಸ್ವಲ್ಪ ವೈಬ್ರೇಷನ್ ಸ್ಟ್ರಾಂಗ್ ಆಗಿರುತ್ತೆ. ಇಲ್ಲಿ ಏನು ಅಂತಂದರೆ, ಇಲ್ಲಿ ಗುರು ಧನಕಾರಕ ಆಗಿರ್ತಕ್ಕಂಥ ಗುರು ಮತ್ತು ನಮ್ಮ ಮನಸ್ಸಿನ ಕಾರಕ ಆಗಿರ್ತಕ್ಕಂಥ ಚಂದ್ರ, ಇವೆರಡೂ ನಮ್ಮನ್ನು ಮೀರಬಾರ್ದು ಅಂತ ಹೇಳಿ, ಅಂದರೆ ನಮ್ಮ ಖರ್ಚು ಜಾಸ್ತಿ ಆಗಬಾರ್ದು. ಧನಕಾರಕ ಆಗಿರ್ತಕ್ಕಂಥ ಗುರು ಮತ್ತು ಉಪ್ಪು ಚಂದ್ರಕಾರಕ ಆಗಿರ್ತಕ್ಕಂಥವನು ನಮ್ಮನ್ನು ಮೀರಿ ನಾವು ಏನೋ ಒಂದು ಏನಂತಾರೆ ಬೈ ಇಗ್ನೋರೆನ್ಸ್ ನಾವು ಮಾಡ್ತಕ್ಕಂಥದ್ದನ್ನು ನಾವು ಅದನ್ನು ಮಿಕ್ಸ್ ಮಾಡಿದಾಗ ನಮಗೆ ಒಂದು ಶಕ್ತಿ ಸಿಗುತ್ತೆ. ಅದನ್ನು ಮನೆಯಿಂದ ಒಂದು ಆಚೆ ಹಾಕಿದಾಗ ಇಟ್ ವಿಲ್ ನಾಟ್ ಓವರ್ಕಮ್ ದಟ್. ನಾಳೆ ಪೂರ್ಣವಾಗಿರ್ತಕ್ಕಂಥ ಚಂದ್ರ
ಮೃಗಶಿರಾ ನಕ್ಷತ್ರ ಬೇರೆ. ಮೃಗಶಿರಾ ನಕ್ಷತ್ರ ಇಸ್ ಒನ್ ಆಫ್ ದಿ ಫೇಮಸ್ ನಕ್ಷತ್ರ ಫಾರ್ ತಂತ್ರಗಳಿಗೆ ಭಾಳ ವಿಶೇಷವಾಗಿ ಯೂಸ್ ಮಾಡ್ತಾರೆ ಮೃಗಶಿರಾ ನಕ್ಷತ್ರನ. ಕುಜನ ಆಧಿಪತ್ಯ ಹೊಂದಿರತಕ್ಕಂಥದ್ದು. ಇದನ್ನು ನಾಳೆ ಯಾವುದೇ ಒಂದು ಸಮಯದಲ್ಲಿ ಸಾಧ್ಯವಾದಷ್ಟು ಬೆಳಿಗ್ಗೆ ಒಂದು 9-10 ಒಳಗಡೆ ಮಾಡಿದ್ರೆ ಒಳ್ಳೆಯದು. ಬಟ್ ಸ್ಟಿಲ್ ಇನ್ ಕೇಸ್ ಮಿಸ್ ಆದರೂ ಕೂಡ ನಾಳೆ 22ನೇ ತಾರೀಕು ಈ ಒಂದು ತಂತ್ರ ಮಾಡಿದ್ರೆ ವಿಶೇಷವಾಗಿ ಲಾಭ ಆಗುತ್ತೆ. ಓಕೆ ಗುರುಜಿ, ಸೊ ಖಂಡಿತವಾಗ್ಲೂ ವೀಕ್ಷಕರು ಟ್ರೈ ಮಾಡ್ತಾರೆ. ಸೊ ನಾಳೆ ಅಂತ ಹೇಳಿದ್ರೆ ಮೈಸೂರಿಗೆ ಹೋಗ್ತಿದ್ದಾರೆ ಗುರುಜಿ. ಸೊ ವೀಕ್ಷಕರಿಗೆ ಏನಾದರೂ ಹೇಳೋದಿದ್ರೆ ಏನು ಹೇಳಿ? ನೋಡಿ, ಫಸ್ಟ್ ಯಾವಾಗಲೂ ಇದೆಲ್ಲ ನೋಡೋಕ್ಕೆ ಭಾಳ ಸಿಂಪಲ್ ಆಗಿರುತ್ತೆ. ಕೆಲವರು ಜನರಲ್ ಆಗಿ ನಾವು ಕೆಲವ್ರನ್ನ ತೃಪ್ತಿಪಡಿಸೋಕ್ಕಾಗಲ್ಲ. ಇದೆಲ್ಲ ಸಿಂಪಲ್, ಇದು ಒಂಥರ ಏನೋ ಅವರ ಮೈಂಡ್ ಒಂಥರ ನೆಗೆಟಿವ್ ಮೈಂಡ್ ಹೋಗುತ್ತೆ. ತುಂಬ ಜನಕ್ಕೆ ಜ್ಯೋತಿಷ್ಯ ಅಂತಂದ್ರೇ ಅವ್ರಿಗೇನೋ ಒಂಥರ ಅಲ್ಗೆಳಿತಾರೆ. ಅದು ಭಾರತದಲ್ಲಿ ವಿಶೇಷವಾಗಿ ಏನಾಗಿದೆ, ಇಲ್ಲಿಂದನೇ ಹುಟ್ಟಿರ್ತಕ್ಕಂಥದ್ದು. ನಾವು ಬೇರೆದನ್ನು ಭಾಳ ಕೊಂಡಾಡ್ತೀವಿ. ಯಾವ್ದಾರ ಒಂದು ನಾವು ರನ್ನಿಂಗ್ ರೇಸಲ್ಲಿ ನಾವು ಟಾರ್ಚ್ ಇಟ್ಕೊಂಡು ಹೋದ್ರೆ, ಅದೇ ಒಂದು ಇಟ್ಕೊಂಡು ಹೋಗ್ತಾರಲ್ಲ ಒಂದು ಒಲಿಂಪಿಕ್ಸಲ್ಲೆಲ್ಲ, ಅದು ಗ್ರೀಕಿಂದ ಬಂತು ಅಂತ ಹೇಳ್ತಾರೆ. ಬಟ್ ಆ ಪಂಜ್ ಇಟ್ಕೊಂಡು ಹೋಗಿದ್ದೆ ನಾವು ಫಸ್ಟು, ಅದನ್ನು ಮರ್ತೋಗ್ಬಿಟ್ಟು ನಾವು ಗ್ರೀಕ್ಸ್ಗೆ, ಬೆಬಲಿಯನ್ಸ್ಗೆ ಮತ್ತು ರೋಮನ್ಸ್ಗೆ ನಾವು ಯಾವಾಗಲೂ ಕಂಪೇರ್ ಮಾಡಿ ಇಡ್ತೀವಿ. ನಮ್ಮ ಒಂದು ಗ್ರೇಟ್ನೆಸ್ಸು, ನಮ್ಮ ವೇದಾಸು ಯಾವುದೂ ನಮ್ಮ ಬುಕ್ಸಲ್ಲಿ ಇಲ್ಲವೇ ಇಲ್ಲ. ನಮ್ಮ ಸ್ಕ್ರಿಪ್ಚರ್ಸ್ ಬಗ್ಗೆ ಈಗಿನ ಎಜುಕೇಷನ್ ಸಿಸ್ಟಮಲ್ಲಿ ಇಲ್ಲವೇ ಇಲ್ಲ. ಅದೊಂದೇ ಒಂದು ದುರ್ಸಂಗತಿ. ಭಾಳಷ್ಟು ಜನ ತಿಳ್ಕೊಂಡಿರೋದೇನು ಅಂತಂದರೆ, ವೇದ ಅನ್ನೋದು ಒಂದು ವೇ ಆಫ್ ಲೈಫ್ ನಮ್ಗೆ ಕೊಟ್ಟಿರೋದು. ಅದರಲ್ಲಿ ಆ ವೇ ಹೆಂಗಿದೆ ಅಂತ ತಿಳ್ಕೊಳ್ಳೋದೇ ಜ್ಯೋತಿಷ್ಯ. ಜ್ಯೋತಿಷ್ಯದಲ್ಲಿ ಪರಿಹಾರ ಇದೆ ಅಂತ ಹೋಗಿ ಮಾಡ್ತಕ್ಕಂಥದ್ದು ಸ್ವಲ್ಪ ಮುಟ್ಟಾಳತನೇ ಹೌದು. ನಾನು ಇದನ್ನು ಕ್ಲಿಯರಾಗಿ ಹೇಳ್ತಾ ಇರ್ತೀನಿ. ಸಾಕಷ್ಟು ಜನ ನಮಗೆ ಜ್ಯೋತಿಷ್ಯರು ಅಂತಂದಿದ ತಕ್ಷಣ ಅವ್ರು ನೆಗೆಟಿವ್ ಮೈಂಡ್ಸೆಟ್ ಅವ್ರು ತುಂಬ ಜನ ಇದ್ದಾರೆ. ಕೆಲವರು ಯಂಗ್ಸ್ಟರ್ಸು ಭಾಳ ಅಲ್ಗೆಳಿತಾರೆ. ಸುಮ್ಮನೆ ಇವ್ರಿಗೆ ಅವ್ರ ಜಾತಕನೇ ನೋಡ್ಕೊಳಕ್ಕಾಗಲ್ಲ, ನಮ್ದು ಹೇಳಕ್ಕೆ ಬರ್ತಾರೆ ಅಂತ. ಹೌದು, ನಮ್ಮ ಜಾತಕನೂ ನಮ್ದು ಹಂಗೆ ಬರುತ್ತಪ್ಪ. ನಮಗೂ ಕರ್ಮ ಅಂತಿರುತ್ತೆ, ನಮಗೂ ನೋವು ಅಂತಿರುತ್ತೆ, ನಮಗೂ ಕಷ್ಟಗಳು ಇದ್ದೇ ಇರುತ್ತೆ. ಅದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಕ್ಕಷ್ಟೇ ಒಂದು ವೇ ಆಫ್ ದಾರಿ ತೋರಿಸ್ತಕ್ಕಂಥದ್ದು. ಜ್ಯೋತಿಷ್ಯ ಗೊತ್ತಿರೋರಿಗೆಲ್ಲನೂ ಅವ್ರಿಗೇನು ದೊಡ್ಡ ಕಿರೀಟ ಸಿಕ್ಬಿಡೋದನ್ನೋದೆಲ್ಲ ಸುಳ್ಳದು. ಹಾಗಿದ್ರೆ ಎಷ್ಟೋ ಜ್ಯೋತಿಷ್ಯರು ರೋಡಲ್ಲಿರ್ತಕ್ಕಂಥವ್ರೆಲ್ಲ ಗ್ರೇಟ್ನೆಸ್ ಆಗಿಬಿಡ್ತಾಯಿದ್ರು. ಸೊ ಜ್ಯೋತಿಷ್ಯ ಅನ್ನೋದು ಒಂದು ವೇ ಆಫ್ ಲೈಫ್, GPS ಇದ್ದಂಗೆ, ಗುರು ಪೊಸಿಷನಿಂಗ್ ಸಿಸ್ಟಮ್ ಅಷ್ಟೇ. ಓಕೆ, ಆ GPS ಹೇಗಿರುತ್ತೋ, ರೋಡ್ ಹಿಂಗಿದೆ, ಬ್ಲಾಕ್ ಇದೆ, ಅದಿದೆ ಅಂತ ನೋಡ್ಕೊಂಡು ಹೋಗ್ತಕ್ಕಂಥದ್ದು ನಮಗೆ ತೋರಿಸ್ಕೊಡ್ತಕ್ಕಂಥದ್ದು. ಜಾತಕದಲ್ಲಿ ಹಣೆ ಬರದಲ್ಲಿ ದಿ ಫೇಟ್ ಆಫ್ ಎ ಪರ್ಸನ್ ಕೆನಾಟ್ ಬಿ ಚೇಂಜ್. ಒಂದು ಇಟ್ ಮೇ ಬಿ ಆಲ್ಟರ್ಡ್ ಬೈ ಅವರ್ ಋಷೀಸ್, ಗಿವನ್ ಋಷೀಸ್. ಏನು ಅಂದರೆ ಯಂತ್ರ ಮಂತ್ರ ತಂತ್ರದಿಂದ, ಅದು ಸುಲಭೋಪಾಯದಿಂದ ಮಾಡಿದ್ರೆ ಮಾತ್ರನೇ ವಾಸಿ ಆಗುತ್ತೆ. ಇನ್ ಕೇಸ್ ನಾವು ಯಾವುದಾದ್ರು ಒಂದು ಪ್ರಯತ್ನ ಪಟ್ಟಾಗ ಅದು ಆಗದೇ ಇದ್ದಾಗ ನಮಗೆ ಕರ್ಮದಲ್ಲಿ ನಮಗೆ ಬರೆದಿಲ್ಲ, ಪರಿಹಾರ ಇಲ್ಲ ಅಂತ ಸುಮ್ಮನಾಗ್ಬಿಡಬೇಕು. ಸಾಕಷ್ಟು ಅದನ್ನು ಟ್ರೈ ಮಾಡಿ 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 ಅದು ಮಾಡಿ ಇದು ಮಾಡಿ ಅದು ಮಾಡಿ ಇದು ಮಾಡಿ ನಿಮಗೆ ಕೊನೆಗೆ ಜ್ಯೋತಿಷ್ಯದ ಮೇಲೆ ನಂಬಿಕೆ ಹೋಗ್ಬಿಡುತ್ತೆ. ಅದಕ್ಕೆ ನಾನು ಜ್ಯೋತಿಷ್ಯದಲ್ಲಿ ವಿದ್ಯೆಯನ್ನು ತಂದು ಕೊಟ್ಟಿದ್ದೀನಿ. ಯಾರು ಬೇಕಾದ್ರೂ ಕಲಿಬೋದು. ಇವತ್ತು ಯಾರೊಬ್ಬರು ನಮ್ಮ ಸ್ಟೂಡೆಂಟ್ ಒಬ್ಬರು ಹೇಳಿದ್ರು, ಮುನಿಕೃಷ್ಣ ಅನ್ನೋರು ವಿಶೇಷವಾಗಿ ಹೇಳಿದ್ರು, ಏನಿದೆ ಏನಿಲ್ಲ ತಿಳ್ಕೊಳ್ತಕ್ಕಂಥದ್ದು ನಕ್ಷತ್ರ ನಾಡಿಲಿದೆ, ಇದನ್ನು ಕಲೀರಿ. ನನ್ನ ಹಣೆ ಬರನೂ ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ, ನಿಮ್ಮ ಹಣೆ ಬರನೂ ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ. ಬರ್ತಕ್ಕಂಥದ್ದು ನಾವು ಆಲ್ರೆಡಿ ನಾವು ತಿಳ್ಕೊಂಡಾಗ ಏನಾಗುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ. ನಾವು ಯಾಕೆ ನಾವು ಫ್ಯೂಚರ್ ಬಗ್ಗೆ ಎಲ್ಲ ತಿಳ್ಕೊಬೇಕು ಅಂತ ಹೇಳ್ತಾರೆ. ಮತ್ತು ಮ್ಯಾನೇಜ್ಮೆಂಟಲ್ಲಿ ಏನು ಹೇಳ್ತಾರೆ, ಟ್ರೈನಿಂಗ್ ಕೊಡ್ತಾರೆ. ನಮ್ಗೆ ಬರ್ತಕ್ಕಂಥ ಪ್ರಾಬ್ಲಮ್ಸ್ನ ನಾವು ಫೇಸ್ ಮಾಡೋದು ಹೇಗೆ ಅಂತ ಟ್ರೈನಿಂಗ್ ಕೊಡ್ತಾರೆ. ಮ್ಯಾನೇಜ್ಮೆಂಟ್ಸ್ ಎಲ್ಲ ಕಂಪ್ನೀಸಲ್ಲೆಲ್ಲ ಟ್ರೈನಿಂಗ್ ಕೊಡ್ತಾರೆ, ಕಂಟಿಂಜೆನ್ಸಿ ಅಂತೆಲ್ಲ ಕೊಡ್ತಾರೆ. ಸೊ ಅಂಥದ್ದನ್ನು ಜ್ಯೋತಿಷ್ಯದಲ್ಲೂ ಕೂಡ ನಾವು ಮುಂದೆ ಹಿಂಗೆ ಆಗುತ್ತೆ ಅಂದಾಗ ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ. ಈ ಥರ ಆದಾಗ ನಮಗೆ ಇದು ತಿಳಿದಿತ್ತು ಅಂಥೇಳಿ ನಾವು ಅಷ್ಟೊಂದು ಘಾಸಿ ಆಗಲ್ಲ. ಇದನ್ನು ಮೈಂಡಲ್ಲಿ ಇಟ್ಕೊಂಡು ನಾನು ಈ ನಕ್ಷತ್ರ ನಾಡಿ ಕ್ಲಾಸಸ್ ಹೇಳ್ತಾ ಇದ್ದೀನಿ. ಸೊ January 12 ನಾಳೆ ಮೈಸೂರಿಗೆ ಬರ್ತಾ ಇದ್ದೀನಿ. January 12 ಬ್ಯಾಂಗ್ಳೂರಲ್ಲಿದೆ. ಸಾಕಷ್ಟು ಜನ ಯಾರು ಬ್ಯಾಂಗ್ಳೂರಲ್ಲಿ ನೋಡ್ತಾ ಇದ್ದೀರೋ ಸ್ವಲ್ಪ ಮನಸ್ಸು ಮಾಡಿ ಒಂದು ಸತಿ ಕಲೀರಿ. ತುಂಬ ಜನದ್ದು ನೀವೇ ಖಂಡಿತ ಹೇಳ್ಬೋದು. ಒಳ್ಳೆಯದಾಗಲಿ. ಸಮಯದ ಅಭಾವ ಅನಿಸುತ್ತೆ. ಒಳ್ಳೆಯದಾಗಲಿ. ಸರ್ವೇದನ ಸುಖಿನೋ ಭವಂತು. ಸೊ ವೀಕ್ಷಕರೇ, ಕಾರ್ಯಕ್ರಮನ ಮುಗಿಸ್ಬೇಕು. ಸೊ ನಾಳೆ ಮೈಸೂರಿಗೆ ಬರ್ತಾ ಇದ್ದಾರೆ ಗುರುಜಿ. ಅದಾಗಿದ ತಕ್ಷಣ 25ನೇ ತಾರೀಕಿಗೆ ಮಂಗಳೂರಿಗೆ ಬರ್ತಾ ಇದ್ದಾರೆ. ಅದಾದ್ಮೇಲೆ ಹೊಸ ವರ್ಷ ಅಂದಿದ ತಕ್ಷಣ ಜನವರಿ ಅಂದರೆ ಸೊ ಬೆಂಗಳೂರಿನಲ್ಲೇ ಸ್ಟಾರ್ಟ್ ಮಾಡ್ತಿದ್ದಾರೆ ಗುರುಜಿ. January 12ಕ್ಕೆ 13ಕ್ಕೆ ಬೆಂಗಳೂರಿನಲ್ಲಿ ಇರುತ್ತೆ ನಕ್ಷತ್ರ ನಾಡಿಯ ಕ್ಲಾಸಸ್ಸು. January 26ಕ್ಕೆ ಹುಬ್ಳಿಗೆ ಬರ್ತಿದ್ದಾರೆ. ಹಾಗೇನು February 9ಕ್ಕೆ ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸೋದೇ. ಮತ್ತೆ ಭೇಟಿ ಆಗ್ತೀನಿ ಸೋಮವಾರ. ನೋಡ್ತಾ ಇರಿ ಕಸ್ತೂರಿ ವಾಹಿನಿ. ನಮಸ್ತೆ.